ಇಂದಿನ ಭ್ರಷ್ಟ ವ್ಯವಸ್ಥೆಯಲ್ಲಿ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯರಾಮ್ ಒಬ್ಬ ಪ್ರಾಮಾಣಿಕ ರೈತಪರ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ. ಶಿಕ್ಷಣ ತಜ್ಞ ಕೆಆರ್ ಪುಟ್ಟಸ್ವಾಮಿ ಅಭಿಮತ. ನೀರಾವರಿ ಇಲಾಖೆಯಲ್ಲಿ 31 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿ ರೈತ ಪರವಾಗಿ ಕೆಲಸ ಮಾಡಿ ಸೇವಾ ನಿವೃತ್ತರಾದ ಕಾರ್ಯಪಾಲಕ ಇಂಜಿನಿಯರ್ ಜಯರಾಮ್ ಅವರ ಕಾರ್ಯದಕ್ಷತೆಯು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಶಿಕ್ಷಣ ತಜ್ಞ ಕೆಆರ್ ಪುಟ್ಟಸ್ವಾಮಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಅಂಜನಾದ್ರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಪಾಲ ಇಂಜಿನಿಯರ್ ಜಯರಾಮ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಪುಣ್ಯಕೋಟೆ ಹಸುವಿನಂತೆ ಸೌಮ್ಯ ಸ್ವಭಾವವನ್ನು ಹೊಂದಿರುವ ಜಯರಾಮ್ ಅವರು ತಮ್ಮ ಸೇವಾ ಅವಧಿಯಲ್ಲಿ ರೈತ ಪರವಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿ ರೈತ ಸ್ನೇಹಿ ಅಧಿಕಾರಿಯಾಗಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ಸಹಾಯಕ ಇಂಜಿನಿಯರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೇರಿದಂತೆ ವಿವಿಧ ತಾಂತ್ರಿಕ ಹುದ್ದೆಗಳಲ್ಲಿ ಕೆಲಸ ಮಾಡಿ ರೈತರ ಸಂಕಷ್ಟಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ರೈತರು ಬೇಸಾಯ ಮಾಡಲು ಅಗತ್ಯವಾಗಿ ಬೇಕಾದ ಜೀವಜಲ ಗಂಗೆಯನ್ನು ಕೊಡುವ ಪುಣ್ಯದ ಕೆಲಸ ಮಾಡಿರುವ ಜಯರಾಮ್ ತಮ್ಮ ಸೇವಾ ಅವಧಿಯ 31 ವರ್ಷಗಳಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಾದರಿ ಇಂಜಿನಿಯರ್ ಎಂಬ ಪ್ರಶಂಸೆಗೆ ಭಾಜನರಾಗಿ ಸೇವಾ ನಿವೃತ್ತರಾಗಿರುವುದು ನಾಡಿನ ಇಂಜಿನಿಯರಿಂಗ್ ಸಮೂಹಕ್ಕೆ ಸಲ್ಲಿಸಿರುವ ಗೌರವವಾಗಿದೆ. ಹಣ ಮತ್ತು ಆಸ್ತಿ ಅಂತಸ್ತು ಎಂಬ ಮೋಹಕ್ಕೆ ಒಳಗಾಗದೆ ಒಬ್ಬ ಪ್ರಾಮಾಣಿಕ ರೈತನ ಮಗನಾಗಿ ರೈತ ಕುಲಕ್ಕೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡಿರುವ ಜಯರಾಮ್ ಇಂದು ಕಳಪೆ ಕೆಲಸ ಮಾಡಿ ಕೋಟ್ಯಂತರ ಹಣ ಲೂಟಿ ಹೊಡೆಯುವ ಭ್ರಷ್ಟ ವ್ಯವಸ್ಥೆಯಲ್ಲಿ ಇಂಜಿನಿಯರಿಂಗ್ಗಳ ನಡುವೆ ಕಂಡುಬರುವ ಒಬ್ಬ ಅಪರೂಪದ ತಂತ್ರಜ್ಞ, ವಾಸ್ತುಶಿಲ್ಪಿಯಾಗಿ ತಾಂತ್ರಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿ ರೈತ ಕುಲದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಎಂದು ಪುಟ್ಟಸ್ವಾಮಿ ಅಭಿಮಾನದಿಂದ ಹೇಳಿದರು. ಉದ್ಯಮಿ ಚಿಕ್ಕಕ್ಯಾತನಹಳ್ಳಿ ಕುಮಾರ, ವಿಶ್ರಾಂತ ಶಿಕ್ಷಕ ಟಿ ಗೋವಿಂದಯ್ಯ, ಕಾರ್ಯಪಾಲಕ ಇಂಜಿನಿಯರ್ ಮಂಜುನಾಥ, ಶ್ರೀಮತಿ ಮಂಜುಳಾ, ಜಯರಾಮ್, ಡಾಕ್ಟರ್ ರಶ್ಮಿ ಸೇರಿದಂತೆ ಜಯರಾಮ್ ಅವರ ನೂರಾರು ಅಭಿಮಾನಿಗಳು, ಗ್ರಾಮಸ್ಥರು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯರಾಮ್ ಅವರನ್ನು ಅಭಿನಂದಿಸಿ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟರು. ಬ್ಯೂರೋ ರಿಪೋರ್ಟ್, ಫ್ರೆಶ್ ಪವರ್ ಟಿವಿ. ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಇನ್ನು ಮುಂದೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಸಲಹೆ ಕೆಲವರಿಗೆ ಕೆಲವು ಸಮಸ್ಯೆಗಳಿರುವಂಥವರಿಗೆ ಸ್ಪಂದಿಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ನಿಮ್ಮ ಜೀವನವನ್ನು ಕಳೆಯಿರಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನಿವೃತ್ತಿ ಆದಮೇಲೆ ಕಾಲ ಕಳೆಯೋದು ಭಾರಿ ಕಷ್ಟ. ನಾವಿಬ್ಬರು 21 ವರ್ಷ ಆಗಿದೆ ನಿವೃತ್ತಿಯಾಗಿ. ಆದರೆ ಕಾಲ ಕಳೆಯೋದು ನೋಡಿದ್ರೆ ಭಾರಿ ಬೇಸರ ಆಗ್ಬಿಟ್ಟಿದೆ. ಎಲ್ಲರೂ ಹೊರಟೋಗ್ಬಿಡ ಅಂದರೆ ಕಣ್ಣು ಕಾಣಂಗೆ ಏನಂಗೆ ಆಗ್ಬಿಟ್ಟಿದೆ. ಮನೇಲಿ ಇರೋಕ್ಕೆ ಆಯ್ತಾ ಇಲ್ಲ. ಮನೇಲಿ ನೆಮ್ಮದಿ ಅಂದರೆ ಮನೇಲಿ ನೆಮ್ಮದಿ ಕೊಡೋಲ್ಲ. ಹೊರಗಡೆ ಹೋಗೋಣ ಅಂದರೆ ಬಿಡೋದಿಲ್ಲ. ಹೇಗೆ ಕಾಲ ಕಳೆಯೋದು? ಆದರೂ ಕಟ್ಕೊಬಿಟ್ಟಿದ್ದೀವಲ್ಲ ಸಂಸಾರ ಅಂತ ಬಂದ, ಅದು ಬಿಡೋಂಗಿಲ್ಲ, ಹೊರಗಡೆ ಹೋಗೋಂಗೂ ಇಲ್ಲ. ಈ ಒಂದು ತೊಳಲಾಟದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಜಯರಾಮ್ ಹಾಗಾಗೋದು ಬೇಡ, ಸುಖಮಯವಾಗಿ ಜೀವನವನ್ನು ಸಾಗಿಸಪ್ಪ ಅಂತ ಹೇಳ್ತೀನಿ. ಸಂತೋಷವಾಗಿ ನಿನ್ನ ಜೀವನ ಭವ್ಯವಾಗಿರಲಿ, ದಿವ್ಯವಾಗಿರಲಿ. ದೇವರು ಆ ಕಲ್ಯಾಣ ವೆಂಕಟರಮಣ ಸ್ವಾಮಿ ನೀನು ಕಾಯ್ದಿದ್ದಾನೆ, ಮುಂದೇನು ಕಾಯ್ತಾನೆ. ಆಯುರಾರೋಗ್ಯ ಕೊಟ್ಟು ಕಾಪಾಡಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಾನು ಮಾತಾಡ್ತೀನಿ. ಮತ್ತು ನಮ್ಮ ಬಾಲಕಿಯರು ಮುಂದೆ ಜನರನ್ನು ಸಹ ಮಾಡಲು ಮತ್ತು ವೃತ್ತಿಗೆ ಸಹ ಮಾಡ್ತಾರೆ. ಸೊ ನಾನು 1996ರಲ್ಲಿ ಜನ ಮಾಡಿ ಪ್ರಾಥಮಿಕ ಶಿಕ್ಷಣವನ್ನು ಊರಿನಲ್ಲೇ ಮುಗಿಸಿದೆ. ಸೊ ಇದೇ ಈ ಸ್ಥಿತಿಗೆ ಇನ್ನು ಊರಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದೆ. ಆ ಸಂದರ್ಭದಲ್ಲಿ 7ನೇ
ಇವರು ಒಂದು ರಾತ್ರಿಗೆ ಒಬ್ಬೊಬ್ಬರು ಟೀಚರ್ ಏನು ಹೇಳಿದ್ರು ಇದು ಮಾಡ್ಕೊಂಡು ಇವ್ರು ಕಣ್ತರಿಸಿ ಡೈವರಿ ನಾವು ಒಳಗೆ ಸ್ನಾನ ಮಾಡೋದು ಇಲ್ಲಿ 4 ಕಡೆ ಡೈವರಿ ಆಮೇಲೆ ಏನು ಯಾವ ಥರ ವಾತಾವರಣ ಅಂತ ಹೇಳಿದ್ರೆ ತುಂಬ ಈಸಿ ಮಾಡ್ಬೋದು. ನಮಗೆ ಮಾತಾಡಿ ಸ್ಟಡಿ ಮಾಡೋದು ಒಬ್ಬೊಬ್ಬ ಟೀಚರ್ ಇದು ಮಾಡೋದು. ನಾವು ಹುಡುಗರು ಹುಡುಗರು ಏನು ಮಾಡೋದು ಈಜಿ ಮರದಲ್ಲಿ ಕಟ್ಟಿರೋದು ಅದಕ್ಕೆ ಕಲ್ಲು ಕುಡಿದೇ ಒಬ್ಬರು ಯಾರು ನನಗೆ ಹುಡುಗರು ಏನಾಗಿದೆ ಅಂತ ಗೊತ್ತಿಲ್ಲ. ಆ ಮಕ್ಕಳು ನಾವು ಅದನ್ನು ಕಲ್ಲು ಹುಡುಗರು ಮತ್ತೆ ಕಲ್ಲು ಆ ಥರ ಈ ಯಾರು ಗೊತ್ತಾಗುತ್ತೆ ಮಾಡ್ತಾ ಇದ್ವಿ ಅದು ಮಕ್ಕಳ ಆಟ. ಸೊ ಆಮೇಲೆ ನಮ್ಮ ಈ ಗುರುಗಳ ಪರಿಶ್ರಮದಿಂದ ಗುರುಗಳು ಅಂದರೆ ಇವತ್ತು ಗುರುಗಳಲ್ಲ ಇವತ್ತಿನ ಗುರುಗಳು ಯಾವುದೇ ಜಿರಾಕ್ಸ್ ಕೊಟ್ಬಿಟ್ಟು ಓದ್ರು ಅಂತಾರೆ. ನೀವು ಬರಬೇಡಿ ಮನೇಲಿ ಅಷ್ಟು ಇಟ್ಕೊಡ್ತೀವಿ ನಾವು ಅಟೆಂಡೆನ್ಸ್ ಕೊಡ್ತೀವಿ ಈ ಮನೇಲೆ ಓದ್ತೀವಿ ಅಂತ ಇಷ್ಟವಂತರಾಗಿ ಒಂದು ಪರುಚಿಯಲ್ಲಾಗಿ ಅವ್ರ ಪಾಠ KRPS ಅವ್ರು ಬಂದರು ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ಎಂಥ ದಡ್ಡಕ್ಕೆ ತರವಣಿಗೆ ಹೋಗ್ಬೇಕು. ಎಂಥ ದಡ್ಡ ಇರೋ ಮ್ಯಾಥಮೆಟಿಕ್ಸ್ ಅಂದರೆ ಕಷ್ಟ ಅಂತಾರಲ್ಲ ಅದನ್ನು ತಲೆ ತುಂಬೋದು. ಆಮೇಲೆ ಹೆಡ್ ಮಾಸ್ಟರ್ ಸುಂದರಾಜ್ ಹೇಳಿದ್ರಲ್ಲ ಅವ್ರು ಇಂಗ್ಲೀಷ್ ಬರಲಿಲ್ಲ ಅಂದ್ರೆ ಅವ್ರ ಮಗ ನೋಡಿ ಕೆತ್ತಕ್ಕೆ ಬಂದ್ಬಿಡೋದು ಇಂಗ್ಲೀಷ್ ಬರಲ್ಲ ಅವ್ರು ಒಂದು ಹೇಳ್ಕೊಡ್ತು ಅಂದರೆ ಆಮೇಲೆ ಸ್ಟೂಡ್ ಆಗ್ಬೋದು. ಇವರಂತ ಪಾಪ ನಮ್ಮ ಟೀಚರು ಈ ಸೋಷಿಯಲನ್ನು ಯಾವ ಥರ ಮಾಡೋದು ಅಂದರೆ HM ನಾಯಕ ಹೆಂಗಿದ್ದ ಅವನು ಅಂದರೆ ಒಬ್ಬೊಬ್ಬರು ಇದು ಎತ್ಕೊಂಡು ಹಿಸ್ಟ್ರಿ ಅವ್ನು ಹೆಂಗೆ ಬೆಳೆದ ಹೆಂಗೆ ಮುಂದೆ ಬಂದ ಅದೇ ಥರ ಆಕ್ಟ್ ಮಾಡಿ ಮಾನವತ್ತಿಂಗ್ ಥರ ಪಾಠ ಮಾಡಿ ನಮಗೆ ನಾವು ಪರಮ ಶಿಷ್ಯರು ಈ ಗುರುಗಳ ಪರಮ ಶಿಷ್ಯರು. ಪಾಪ ನಾನು ಬಂದು ಫಸ್ಟು KRPಗೆ ಬಂದು ರಿಪೋರ್ಟ್ ಮಾಡ್ಕೊಂಡ ತಕ್ಷಣ 3 ಜನ ಗುರುಗಳು ಮನೆಗೂ ಹೋಗಿ ಬೇಡಿ ಕೂಡ ಆಶೀರ್ವಾದ. ಯಾಕೆಂದರೆ ಸಿಗ್ಬೇಕಲ್ಲ ಇಂಥ ಗುರುಗಳು ಇವತ್ತಿನ ಕಾಲದಲ್ಲಿ ಸಿಗೋದಿಲ್ಲ. ಆಮೇಲೆ ನಮ್ಮ ಏನಿದೆ ನಾವು ಶಿಸ್ತನ್ನು ಕಲ್ತಿದ್ದೀವಿ ಈ ಮಟ್ಟಕ್ಕೆ ಬರುತ್ತೆ ಅಂತ ನಾವು ಬಯಸ್ಕೊಳ್ತಾರ. ಅಲ್ಲಿ ಏನಂತ ಹೇಳಿದ್ರೆ ಬೆಳಿಗ್ಗೆ 5:30ಗೆ ಬೆಲ್ ತಿಪ್ಪಣ್ಣ ಅಂತ ಹೋಗಿದ್ದ 5:30 ಆದ್ಮೇಲೆ ಬೆಲ್ ನೋಡೋದು ಅಂದರೆ ಆ ಕಡೆ ನಾವು ಒಬ್ಬರು ಇರೋಂಗಿಲ್ಲ ಎಲ್ಲರೂ ಫೋನ್ ತಗೊಂಡು ನೋಡ್ಕೊಂಡು ಬರೋದು. ಆಮೇಲೆ ನಾವು ಹೋಗಿ ಪ್ರೇಯರ್ ಆಗಲಿ ಶಿಸ್ತಾಗಿ ಪ್ರೇಯರ್ ಮಾಡೋದು. ಪ್ರೇಯರ್ ನನ್ನ ನೆಚ್ಚಿನ ಹಾಗೂ ಪೂಜ್ಯ ಗುರುಗಳಾದಂತಹ ಸರ್ ಅವರೇ ಹಾಗೂ ನನ್ನ ನೆಚ್ಚಿನ ಪೂಜ್ಯ ಗುರುಗಳಾದಂತಹ ಕೆ ಸರ್ ಅವರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಸನ್ಮಾನ್ಯ ಕಾರ್ಯಪಾಲಕ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಶೀರ್ವಾದಗಳಿಂದ KRP ಸರ್ ಎಲ್ಲ ಒಟ್ಟಿಗೆ ಈ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಹಾಗೂ ಈ ಸಭೆಗೆ ಆಗಮಿಸಿರುವಂಥ ಎಲ್ಲ ಹಿತೈಷಿಗಳು ಜಯರಾಮ್ ಹಿತೈಷಿಗಳು ನೌಕರರು ಎಲ್ಲ ನೌಕರರಲ್ಲದವರೇ ಹಾಗೂ ಅವರ ಅಭಿಮಾನಿ ವರ್ಗದವರೇ ಹಾಗೂ ನಮ್ಮ ನೆಚ್ಚಿನ ಸ್ನೇಹಿತರೆ, ಇವತ್ತು ಈ ನಮ್ಮ ಸ್ನೇಹಿತರಾದಂಥ ಜಯರಾಮ್ ಸರ್ ಅವರ ಬೀಳ್ಕೊಡುಗೆ ಸಮಾರಂಭ ಅಂತ ಕೇಳ್ಪಟ್ಟಾಗ ನನಗೂ ಕೂಡ ಆಶ್ಚರ್ಯ ಆಯಿತು. ಇಷ್ಟು ಬೇಗನೆ ಅವ್ರಿಗೆ ಬೀಳ್ಕೊಡುಗೆ ಸಮಾರಂಭ ಕೊಡ್ತಾ ಇದ್ದಾರೆ. ನನಗೆ ಒಂದು 3-4 ತಿಂಗಳ ಹಿಂದೆ ಅಷ್ಟೇ ಅವರು ನನಗೆ ಸಿಕ್ಕಿದ್ರು. ಹೈಸ್ಕೂಲಲ್ಲಿ ಓದಿ 82ನಲ್ಲಿ ಈಚೆ ಬಂದಾಗ ಸಿಕ್ಕಿದ್ದೆ. ಅವರು ನನಗೆ ಈಗ 4 ಮಂತ್ಸ್ ಚೋಟಿಗೆ ಫೋನ್ ಮಾಡಿದ್ರು. ಮಗಳು ಮದುವೆ ತೊಂದರೆ ಇಲ್ಲ, ಅವರು ಇನ್ನೂ ಹೆಂಗಂಡು ಎನರ್ಜೆಟಿಕ್ ಇದ್ದಾರೆ, ರಿಟೈರ್ಡ್ ಆಗ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಅವ್ರ ಮುಂದಿನ ಜೀವನವೂ ಕೂಡ ಆರೋಗ್ಯಮಯವಾಗಿರಲಿ, ಸಂತೋಷವಾಗಿರಲಿ. ಆಮೇಲೆ ನಮಗೂ ಅವಾಗ ಸಿಗ್ತಾ ಇರಲಿ. ಈಗ ಅವ್ರು ಫ್ರೀಯಾಗಿರ್ತಾರೆ. ಮೊದಲಾದರೆ ಅವ್ರಿಗೆ ಸರ್ಕಾರಿ ಕೆಲಸ ಅವರು ಯಾವಾಗಾದ್ರೂ ಹೋಗ್ಬೇಕಾಗಿತ್ತು. ಈಗ ಫ್ರೀಯಾಗಿರ್ತಾರೆ, ನಮಗೆಲ್ಲ ಇತ್ತು. ಆಮೇಲೆ ಈಗ ಇಲ್ಲಿ ಇನ್ನು ಮುಂದಿನ ಇದಕ್ಕೆ ಅವರ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅದನ್ನು ಇಲ್ಲಿ ಏನಾದರೂ ಎಜುಕೇಷನ್ ಪರ್ಪಸ್ಗೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಏನಾದರೂ ಅವ್ರಿಗೆ ಬೇಕು ಏನಾದರೂ ಅಂದರೆ ಅವ್ರ ಟಿಪ್ಸ್ನ ಕೊಡ್ಬೋದು. ಕೊಟ್ಟು ಅವರು ಇರ್ಬೋದು, ತೊಂದರೆ ಏನು ಇರೋದಿಲ್ಲ, ಫ್ರೀ ಆಗಿರೋದಿಲ್ಲ ಅಂತ ಹೇಳಿ. ಹಾಗೂ ಅವರು ನನಗೆ ಒಳ್ಳೆಯ ಸ್ನೇಹಿತರು ಕೂಡ ಅವರ ಜೊತೆಲಿದ್ದರು. ಅವರು ಸೋಮಣ್ಣ ಮರ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ನಾವು ಆಮೇಲೆ ನಮ್ಮದು ಒಂದು ಟೀಮೇ ಇದೆ, ದೊಡ್ಡ ಟೀಮು. ನಾನು ಕೂಡ ಬ್ಯಾಂಗ್ಳೂರಿನಲ್ಲಿ ಏನೇ ಬಿಸ್ನೆಸ್ ಇದ್ದರೂ ಕೂಡ ತಾಲೂಕಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನೋ ಉದ್ದೇಶ ಬಂದಿದ್ದನ್ನು ಕೂಡ ನಾನು ಉತ್ತೂರಲ್ಲಿ